ಶಾಂತಿ ಸ್ಥಾಪಿಸ್ತೀವಿ, ಶಾಂತಿಯನ್ನೇ ಜಪಿಸ್ತೀವಿ ಅಂತ ಹೇಳ್ತಿದ್ದಂತ ಪಾಕ್ ಮತ್ತೆ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ. ಶಾಂತಿ ಮಂತ್ರದ ಬೆನ್ನಲ್ಲೇ ಪಾಕ್ ಕುತಂತ್ರವನ್ನ ತೋರಿಸಿರೋದು. ಕದನ ವಿರಾಮ ಘೋಷಿಸಿದ್ರು ಕೂಡ ನರಿ ಬುದ್ಧಿ ಪ್ರದರ್ಶನ ಮಾಡಿದೆ. ಕದನ ವಿರಾಮಕ್ಕೂ ಮೊರೆಯಿಟ್ಟು ಡಬಲ್ ಗೇಮ್ ಆಡಿರೋದು ಪಾಕಿಸ್ತಾನ. ರಾತ್ರಿ ಮತ್ತೆ ಡ್ರೋನ್ ದಾಳಿಯನ್ನ ನಡೆಸಿರೋದು ಪಾಕಿಸ್ತಾನ. ಷರತ್ತುಬದ್ಧ ಸಂಧಾನಕ್ಕೆ ಭಾರತ ಏನೋ ಬದ್ಧವಾಗಿದೆ, ಆದರೆ ಶಾಂತಿ ಪಾಲಿಸದಿದ್ರೆ ಯುದ್ಧಕ್ಕೂ ಸಿದ್ಧ ಅನ್ನುವಂಥ ಸಂದೇಶವನ್ನ ಭಾರತ ಕೊಟ್ಟಿರೋದು. ಇನ್ನು ಕುತಂತ್ರಿ ಪಾಕ್ಗೆ ಮತ್ತೆ ಭಾರತದಿಂದ ವಾರ್ನಿಂಗ್ ಇದು. ಶಾಂತಿ ಪಾಲನೆ ಮಾಡೋಣ ಅಂದಾಗ್ಲೂ ನಾವು ಓಕೆ ಅಂದ್ವಿ, ಬಟ್ ನೀವು ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಮತ್ತೆ ಯುದ್ಧಕ್ಕೆ ಆಹ್ವಾನ ಕೊಡ್ತೀರಾ ಅಂದ್ರೆ ನಾವು ಯುದ್ಧಕ್ಕೆ ಸಿದ್ಧ ಅಂತ. ಇನ್ನು ಟ್ರಂಪ್ ಮಧ್ಯಸ್ಥಿಕೆ ಮಾಡಿದ್ರೂ ಕೂಡ ಡೋಂಟ್ ಕೇರ್ ಅಂತಿದೆ ಪಾಕಿಸ್ತಾನ. ಮಧ್ಯಸ್ಥಿಕೆ ವಹಿಸೋದಕ್ಕೆ ಕೇಳಿ ಅವಮಾನ ಮಾಡಿದೆ ಪಾಕಿಸ್ತಾನ ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಹಾಗಾದ್ರೆ ಕದನ ವಿರಾಮಕ್ಕೂ ಮುನ್ನ ಯಾವ ರೀತಿ ಆಗಿತ್ತು ಪಾಕಿಸ್ತಾನ, ಅದ್ರ ನಂತರ ಹೇಗಿತ್ತು ಅಂತ ಕೂಡ ನೋಡ್ಬಿಡೋಣ. ಕದನ ವಿರಾಮಕ್ಕೂ ಮುನ್ನ ಅಮೆರಿಕದ ಮೊರೆ ಹೋಗಿತ್ತು ಪಾಕಿಸ್ತಾನ. ಡೊನಾಲ್ಡ್ ಟ್ರಂಪ್ ಅವರನ್ನ ಮಧ್ಯಸ್ಥಿಕೆಗೆ ಅಂತ ಕರೆಸಿತ್ತು, ಹೋಗಿ ಮನವಿ ಮಾಡಿತ್ತು. ಭಾರತದ ಜೊತೆಗೆ ಡೊನಾಲ್ಡ್ ಟ್ರಂಪ್ ಚರ್ಚೆ ಮಾಡಿದ್ರು. ಶನಿವಾರ ಮಧ್ಯಾಹ್ನ ಪಾಕ್ನಿಂದ ಒಂದು ಮನವಿ ಹೋಯಿತು, ಇಲ್ಲ ಈ ರೀತಿ ಕದನ ಆಗೋದು ಬೇಡ, ಯುದ್ಧ ಆಗೋದು ಬೇಡ, ಕದನ ವಿರಾಮವನ್ನ ಘೋಷಣೆ ಮಾಡೋದಕ್ಕೆ ಭಾರತವನ್ನ ಒಪ್ಪಿಸಿ ಅಂತ. ಭಾರತೀಯ ಸೇನೆ ಈ ಒಂದು ಸೇನೆಯ ನಿರ್ದೇಶಕರಿಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾತನಾಡ್ತಾರೆ. ಪಾಕ್ ಸೇನೆಯ ಮಹಾ ನಿರ್ದೇಶಕರ ಜೊತೆ ಚರ್ಚೆ ಆಗುತ್ತೆ. ತಕ್ಷಣ ಸೇನಾ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬೇಕು, ಎಲ್ಲಾ ರೀತಿಯ ಕದನವನ್ನು ಕೂಡ ವಿರಾಮ ಮಾಡಬೇಕು ಅಂತ ಕದನ ವಿರಾಮವನ್ನ ಖಚಿತಪಡಿಸಿದ್ರು ವಿಕ್ರಮ್ ಮಿಸ್ರಿ ಅವರು. ಅದೇ ರೀತಿಯಾಗಿ ವಿಕ್ರಮ್ ಮಿಸ್ರಿ ಹೇಳ್ತಾರೆ, ಯಾವುದೇ ರೀತಿಯ ಕದನಗಳು ಆಗೋದಿಲ್ಲ, ಅಟ್ಯಾಕ್ಗಳು ಕೌಂಟರ್ ಅಟ್ಯಾಕ್ಗಳು ಆಗೋದು ಬೇಡ ಅಂತ. ಓಕೆ ಆಯ್ತು ಅಂತೇಳಿ ಭಾರತ ಒಪ್ಕೊಳ್ತು, ಅದಕ್ಕೆ ಬದ್ಧವಾಗಿತ್ತು. ಬಟ್ ಈ ರೀತಿ ಕದನ ವಿರಾಮ ಆದ 2-3 ಗಂಟೆಗಳ ನಂತರ ಮತ್ತೆ ಪಾಕ್ ಇದೇ ರೀತಿಯಾಗಿ ದಾಳಿಯನ್ನ ಶುರು ಮಾಡ್ತು. ಇನ್ನು ಈ ನಿರ್ಧಾರ ಬದಲಾವಣೆ ಇಲ್ಲ ಅಂತೇಳಿ ಒಪ್ಕೊಂಡಿದ್ದು ಆಗಿತ್ತು. ಸಿಂಧು ನದಿ ಒಪ್ಪಂದ ರದ್ದತಿ ಆಗಿದೆ, ವಾಘಾ ಅಟ್ಟಾರಿ ಗಡಿ ಬಂದ್ ಆಗಿದೆ, ಪಾಕ್ ನಾಗರಿಕರ ವೀಸಾವನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಭಾರತದಲ್ಲಿದ್ದಂಥ ಪಾಕಿಸ್ತಾನಿಯರನ್ನ ಪಾಕಿಸ್ತಾನಕ್ಕೆ ಓಡಿಸಲಾಗಿದೆ. ಪಾಕ್ ಯೂಟ್ಯೂಬ್ ನಿಷೇಧ ಆಗಿದ್ದಾವೆ, ಯೂಟ್ಯೂಬ್ ಚಾನೆಲ್ಸ್ ಕೆಲವು ಸುಳ್ಳು ಮತ್ತು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ. ಇನ್ನು ಪಾಕ್ ವಿಮಾನಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಜೊತೆಗೆ ಎಲ್ಲ ವ್ಯಾಪಾರ ವ್ಯವಹಾರವೂ ಕೂಡ ಸಂಪೂರ್ಣವಾಗಿ ಕಡಿತ ಆಗಿದೆ. ಸಂವಹನ ವ್ಯವಹಾರವೂ ಕೂಡ ಬಂದ್ ಆಗಿದೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ತೆಗೆದುಕೊಂಡಿರುವಂತ ರಾಜತಾಂತ್ರಿಕ ನಿರ್ಧಾರಗಳಾಗಿತ್ತು. ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತ ನಿರ್ಧಾರಗಳಾಗಿತ್ತು. ಇದೆಲ್ಲವನ್ನು ಬಂದ್ ಮಾಡಿದ್ರೆ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಅಂತ. ಬಟ್ ಹಂಗಿದ್ರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಮತ್ತೆ 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 ಕೆಣಕಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಬರ್ತಾ ಇದೆ. ಆಸ್ಪತ್ರೆಗಳು, ಶಾಲೆಗಳು, ಜನವಸತಿ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಭಾರತ ಯಾಕೆ ಒಪ್ಕೊಳ್ತು ಅನ್ನುವಂಥ ಒಂದು ಪ್ರಶ್ನೆ ಇದೆ ಈ ಕದನ ವಿರಾಮಕ್ಕೆ. ಯುದ್ಧ ನಿಲ್ಲಿಸಬೇಕು ಅಂತ ಪಾಕಿಸ್ತಾನದ DGMO ಇಂದಾನೆ ಭಾರತಕ್ಕೆ ಒಂದು ಅಧಿಕೃತ ಕರೆ ಬಂದಿತ್ತು. ಯುದ್ಧ ನಿಲ್ಲಿಸ್ಬಿಡಿ, ಬೇಡ ಯುದ್ಧ ವಿರಾಮ ಕೊಡೋಣ ಅಂತ. ಉಗ್ರ ಚಟುವಟಿಕೆ ಮುಂದುವರೆದ್ರೆ IMF ಸಾಲಕ್ಕೆ ತಕ್ಷಣವೇ ತಡೆ ಆಗುತ್ತೆ ಅಂತೇಳಿ ಒಂದು ಷರತ್ತನ್ನ ಪಾಕಿಸ್ತಾನಕ್ಕೆ ವಿಧಿಸಲಾಗಿತ್ತು. ಅಂದ್ರೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು ಅಂತ ಅಂದ್ರೆ ಆ ದೇಶಕ್ಕೆ IMF ನಿಂದ ಬರುವಂತ ಫಂಡ್ ಏನಿದೆ, ಸಾಲ ಏನಿದೆ, ಅದು ಸಿಗೋದಿಲ್ಲ. ಹಾಗಾಗಿನೇ ಕುತಂತ್ರಿ ಪಾಕಿಸ್ತಾನ ಈ ಪ್ಲಾನ್ ಮಾಡಿತ್ತು, ನಾವು ಕದನ ವಿರಾಮವನ್ನ ಒಪ್ಕೊಳ್ತೀವಿ ಅಂತ. ಬಟ್ ಅದಾದ ನಂತರ 3 ಗಂಟೆಗಳಲ್ಲಿ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿತು. ಭಾರತ ವಿಧಿಸಿದಂತ IMF ಸಾಲ ಷರತ್ತಿಗೆ ಮಧ್ಯಸ್ಥಿಕೆ ವಹಿಸಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸಿಂಧು ನದಿ ಒಪ್ಪಂದ ರದ್ದತಿ, ಯಥಾಸ್ಥಿತಿ, ಕದನ ವಿರಾಮ ಅನ್ವಯಿಸಲ್ಲ, ಜೊತೆಗೆ ಪಾಕ್ ಉಗ್ರ ಚಟುವಟಿಕೆ ಯುದ್ಧವೆಂದೇ ಪರಿಗಣಿಸುತ್ತೆ ಭಾರತ, ಇವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿತ್ತು.